ಕೂಕಿಮಠನ ಬಿಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ನಾವು ಜೋಶಿಮಠಕ್ಕೆ ಹೋಗ್ಬೇಕು. ಈಗ ಟ್ಯಾಕ್ಸಿ ಹುಡುಕ್ತಾ ಇದ್ದೀವಿ. ಈಗ ಶೇರಿಂಗ್ ಟ್ಯಾಕ್ಸಿಯಲ್ಲಿ ಕೂತ್ಕೊಂಡಿದ್ದೀವಿ. ಇಲ್ಲಿಂದ ಈಗ ರುದ್ರಪ್ರಯಾಗ ಹೋಗ್ಬೇಕು, ಅಲ್ಲಿಂದ ಜೋಶಿಮಠ. ರುದ್ರಪ್ರಯಾಗಿಗೆ ಇಲ್ಲಿಂದ ಒಬ್ಬರಿಗೆ 200 ರೂಪಾಯಿ. ಸೊ ನಾವು ಇಬ್ಬರಿದ್ದೀವಲ್ಲ, ಸೊ 400 ರೂಪಾಯಿ. ಜನ ಬರಬೇಕು ಅಂತ ಇಲ್ಲಿ ನೋಡಿ, ಇಲ್ಲಿ ತಲೆ ಮೇಲೆ ಏನೋ ಹಾಕೊಂಡವ್ರಲ್ಲ, ಆ ಡ್ರೈವರ್ ಅಣ್ಣ ಕಾಯ್ತವ್ರೆ. Two hours ಅಲ್ಲಿ ರುದ್ರಪ್ರಯಾಗ್ ರೀಚ್ ಆದ್ವಿ. ನಮ್ಮ ಟ್ಯಾಕ್ಸಿ ಡ್ರೈವರ್ 200 ರೂಪಾಯಿ ಅಂತ ಹೇಳ್ಬಿಟ್ಟು ಒಬ್ಬರಿಗೆ 300 ರೂಪಾಯಿ ಕೇಳಕ್ ಬಂದ. ಆಮೇಲೆ ಎಲ್ಲ ಮಾತಾಡಿ ಕೊನೆಗೆ 200 ರೂಪಾಯಿ ಕೊಟ್ವಿ. ಸೊ ಈಗ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ರುದ್ರಪ್ರಯಾಗಲ್ಲಿ ಒಂದು ಜ್ಯೂಸ್ ಸೆಂಟರ್ಗೆ ಬಂದಿದ್ದೀವಿ. ಇಲ್ಲಿಂದ ನಾವು ಜೋಶಿಮಠಕ್ಕೆ ಹೋಗ್ಬೇಕು, ನೋಡ್ಬೇಕು ಹೆಂಗೆ ಹೋಗ್ಬೇಕು ಅಂತ. ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀವಿ ರುದ್ರಪ್ರಯಾಗಲ್ಲಿ. ಒಂದು ಟ್ಯಾಕ್ಸಿನೂ ಸಿಗ್ತಿಲ್ಲ ಜೋಶಿಮಠಕ್ಕೆ. ಇವತ್ತು ಬೇರೆ ಶನಿವಾರ, ಸಿಗೋದು ಡೌಟ್ ಅನಿಸುತ್ತೆ. ಏನಕ್ಕಂದರೆ ತುಂಬ ಜನ ಇದ್ದಾರೆ. ಎಲ್ಲಿಂದ ಬಂದವರು ಅಂತಲೂ ಗೊತ್ತಾಗಲ್ಲ, ಅಷ್ಟು ಜನ ಅವರೇ. ಇಡೀ ಇಂಡಿಯಾನೇ ಉತ್ತರಾಖಂಡಲ್ಲಿ ಇದೆ ಅನ್ನೋ ಥರ ಫೀಲ್ ಕೊಡ್ತಿದೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಟೂ ಅವರ್ಸ್ ಆದಮೇಲೆ ಟ್ಯಾಕ್ಸಿ ಸಿಕ್ತು, ಶೇರಿಂಗ್ ಟ್ಯಾಕ್ಸಿ ಸಿಕ್ತು. ಈಗ ಜೋಶಿಮಠಕ್ಕೆ ಹೊರಟಿದ್ದೀವಿ. 2 ಅವರ್ಸ್ ಆದಮೇಲೆ ಸಿಕ್ತು. ಇಲ್ಲಿ ಎಲ್ಲರೂ ಬರಲ್ಲ ಅಂತಲೇ ಹೇಳ್ತಾರೆ ಗುರು, ಏನಕ್ಕಂತ ಗೊತ್ತಿಲ್ಲ. ಇದಾದಮೇಲೆ ಒಬ್ಬೊಬ್ಬರಿಗೆ ಬದ್ರಿನಾಥಿಗೆ 8,000 ಅಂತೆ. ನಾವು 800 ರೂಪಾಯಿ ಕೊಡಬೇಕು. ಸೊ ನನ್ನ ಕಡೆಯಿಂದ, ಪ್ರದೀಪ್ ಕಡೆಯಿಂದ 1,600 ರೂಪಾಯಿ ಕೊಡಬೇಕು. 2 ಅವರ್ ಬರೇ ರೋಡಲ್ಲಿ ನಿಂತ್ಕೊಂಡು ಫುಲ್ ಹಿಂಸೆ ಆಗ್ಬಿಡ್ತು ಗುರು. ದೂರದಲ್ಲಿ ಆ ಬೆಟ್ಟ, ಇಲ್ಲೊಂದು ದೂರದಲ್ಲಿ ಬೆಟ್ಟ, ಒಳ್ಳೆ ಮಳೆ ಹೊಡಿತಿದೆ. ಅಲ್ಲಿ ಮೋಡ ನೋಡಿ, ಮೋಡ ಕವಿದ ವಾತಾವರಣ. ರಿಪೋರ್ಟಿಂಗ್ ಫ್ರಮ್ ಜ್ಯೋತಿರ್ಮಠ. ಜೋಶಿಮಠಕ್ಕೆ ಬಂದು ಈಗ ಒಂದು 10-15 ನಿಮಿಷ ಆಯಿತು. ಈಗಷ್ಟೇ ರೂಮ್ ಹುಡ್ಕೊಂಡ್ವಿ. ಸೊ 2 ದಿನಕ್ಕೆ 3,600 ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ಓಕೆ ಮಾಡಿದ್ವಿ, ಚೆನ್ನಾಗಿದೆ ರೂಮು. ಸೊ ಈಗ ರೂಮ್ ಚೆಕ್-ಇನ್ ಆಗಿ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಟ್ರಾಫಿಕ್ ನೋಡಿ, ಫುಲ್ಲು ಟ್ರಾಫಿಕ್ಕು. ಬದ್ರಿನಾಥ್ಗೆ ಹೋಗೋ ರೋಡು ಫುಲ್ಲು ಟ್ರಾಫಿಕ್ಕು ನೋಡಿ. ಇವ್ರ ಸ್ಥಿತಿ ನೋಡಿದ್ರೇ ಪಾಪ ಅನ್ಸುತ್ತೆ. ಬದ್ರಿನಾಥ್ಗೆ ಹೋಗ್ತಿದ್ದಾರೆ, ಫುಲ್ಲು ಟ್ರಾಫಿಕ್ಕು, ಭಯಂಕರ ಟ್ರಾಫಿಕ್ಕು. ಒಂದೊಂದ್ಸಲಿ ನಮ್ಮ ಬೆಂಗಳೂರದೇ ಟ್ರಾಫಿಕ್ ಏನೂ ಅಲ್ಲ ಅಂತ ಅನ್ಸ್ಬಿಡುತ್ತೆ. ನೋ ಕಾಮೆಂಟ್ಸ್. ಉತ್ತರಾಖಂಡ ಈ ಸಲ ಮಾತ್ರ ಇಡೀ ಉತ್ತರಾಖಂಡ ಫುಲ್ ಕ್ರೌಡೆಡು, ಹೆವಿ ಕ್ರೌಡೆಡ್, ಫುಲ್ಲು ಟ್ರಾಫಿಕ್ಕು. Please like and subscribe. Share it.